ಆತ್ಮೀಯ ಬಂಧುಗಳೇ, ಈ ದಿನ ನಾನು ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಜಗನ್ಮಾತೆ ಅಂದ್ರೇ ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಪೂಜ್ಯ ಭಾವನೆ ಇರುವಂಥದ್ದು, ಭಕ್ತಿ ಭಾವನೆ ಇರುವಂಥದ್ದು. ಈ ತಾಯಿಯನ್ನ ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಅಂತ ಹೇಳಿ ಕರೀತೇವೆ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳೆನಿಸಿರುವಂತಹ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಯೇ ಈ ಮಹಾತಾಯಿ. ಅಷ್ಟೇ ಅಲ್ಲ, ನಮ್ಮ ಪುರಾಣಗಳು, ಮಂತ್ರಗಳು ಸಹ ಇದನ್ನೇ ಸಾರುತ್ತಾ ಬಂದಿದೆ. ಲೋಕ ರಕ್ಷಕಿ ಎನಿಸಿದಂತಹ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯ ರೂಪಗಳೂ ಸಹ ಈ ಜಗನ್ಮಾತೆಯಾದಂತಹ ಅಂಬಿಕೆಗೆ ಸಂಬಂಧಪಟ್ಟಿದೆ. ಭಕ್ತರುಗಳನ್ನ ಸದಾಕಾಲ ರಕ್ಷಿಸುವಂತಹ, ದುಷ್ಟರನ್ನ ಶಿಕ್ಷಿಸುವಂತಹ ಈ ಪರಾಶಕ್ತಿಯನ್ನ ಭಕ್ತಿಯಿಂದ ಪ್ರಸೀದ ಭಗವತ್ಯಂಬ ಪ್ರಸೀದ ಭಕ್ತವತ್ಸಲೆ ಪ್ರಸಾದಂ ಕುರುಮೇ ದೇವಿ ದುರ್ಗೇ ದೇವಿ ನಮೋಸ್ತು ಎಂದು ಶರಣಾಗಿ ಪ್ರಾರ್ಥಿಸಲ್ಪಟ್ಟಿದೆ. ಸ್ನೇಹಿತರೆ, ತಾವು ನೋಡ್ತಾ ಇರುವಂತಹ ಈ ದೃಶ್ಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಅನ್ನುವಂತಹ ಪ್ರಸಿದ್ಧವಾದಂತಹ ದುರ್ಗಾದೇವಿ ಅಂದರೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯದ ಮುಂದಗಡೆಯ ದೃಶ್ಯ. ಸ್ನೇಹಿತರೆ, ಈ ಕ್ಷೇತ್ರ ಇದೆಯಲ್ಲ, ಕುಂದಾಪುರದಿಂದ ಸುಮಾರು 38 ಕಿಲೋಮೀಟರ್, ಸಿದ್ದಾಪುರದಿಂದ ಸುಮಾರು 7 ಕಿಲೋಮೀಟರ್, ನಮ್ಮ ಶಿವಮೊಗ್ಗದಿಂದ 145 ಕಿಲೋಮೀಟರ್, ಹಾಗೆ ಬೆಂಗಳೂರಿನಿಂದ 410 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಿನ ಸೌಕರ್ಯ, ರಸ್ತೆಯ ಸೌಕರ್ಯ ಎಲ್ಲವೂ ಚೆನ್ನಾಗಿದೆ. ಈ ದೇವಾಲಯ ದಟ್ಟವಾದಂತಹ ಕಾನನದ ಮಧ್ಯ ರುದ್ರ ರಮಣೀಯವೆನಿಸಿರುವಂತಹ ಶುದ್ಧ ವಾತಾವರಣದಲ್ಲಿ ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಾಲಯ ಇದೆ. ಸ್ನೇಹಿತರೆ, ನಮ್ಮ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಿರುವಂತೆ ಇಲ್ಲಿ ರೈಪ ಮುನಿಯ ಆಶ್ರಮ ಇತ್ತು. ಅವರ ತಪಸ್ಸಿಗೆ ಆ ಕಾಲದಲ್ಲಿ ಖರಾಸುರ, ರಟ್ಟಾಸುರ ಅನ್ನುವಂತಹ ದೈತ್ಯರುಗಳು ಅವರಿಗೆ ಮಾತ್ರ ಅಲ್ಲ, ಅಲ್ಲಿ ವಾಸ ಮಾಡ್ತಿದ್ದಂತಹ ಸಜ್ಜನರುಗಳಿಗೆ ಉಪಟಳ ನೀಡ್ತೋಡದ್ರು. ಇದನ್ನ ಕಂಡಂತಹ, ಅನುಭವಿಸಿದಂತಹ ಮುನಿಶ್ರೇಷ್ಠ ಮತ್ತು ಸಜ್ಜನರುಗಳು ತಾಯಿ ಆದಿಶಕ್ತಿಯನ್ನ ಪರಿಪರಿಯಿಂದ ಪ್ರಾರ್ಥಿಸಿದಾಗ ಜಗನ್ಮಾತೆ ಆದಿಶಕ್ತಿ ಪ್ರತ್ಯಕ್ಷವಾಗ್ತಾಳೆ. ಅಷ್ಟೇ ಅಲ್ಲ, ಆ ಅಸುರರಿಬ್ಬರನ್ನು ಸಂಹರಿಸ್ತಾಳೆ. ಆಗ ಮುನಿಯ ಪ್ರಾರ್ಥನೆಗೆ ತಾನೇ ಸ್ವಯಂಭೂ ಆಗಿ ಲಿಂಗ ರೂಪದಲ್ಲಿ ಅಲ್ಲಿ ನೆಲೆಸುತ್ತಾಳೆ ಅನ್ನುವಂಥದ್ದು ಇದು ಪುರಾಣದ ಕಥೆ. ಸ್ನೇಹಿತರೆ, ಹಾಗೆಯೇ ಈ ಸ್ವಯಂಭೂ ಲಿಂಗ ಸ್ವರೂಪಿಯಾದಂತಹ ಲಿಂಗವನ್ನ ಬಹಳ ಹಿಂದೆ ಇದನ್ನ ಬ್ರಹ್ಮನ ಲಿಂಗ ಅಂತ ಹೇಳಿ ನಂಬಿ ಪೂಜೆ ಮಾಡ್ತಾ ಇದ್ರು. ಆಗ ಭಕ್ತ ಶ್ರೇಷ್ಠರಾದಂತಹ ಒಬ್ರು ವಿಪ್ರದ ಕನಸಿನಲ್ಲಿ ಜಗನ್ಮಾತೆ ಕಾಣಿಸ್ಕೊಂಡು, ನಾನು ದೇವಿ ಈ ಉದ್ಭವ ಲಿಂಗದಲ್ಲಿ ನೆಲೆಸಿದ್ದೇನೆ ಅಂತ ಹೇಳ್ತಾಳೆ. ಈ ವಿಷಯವನ್ನ ವಿಪ್ರೋತ್ತಮರು ಊರಿನವರಿಗೆ ಎಲ್ರಿಗೂ ತಿಳಿಸಿದ ಮೇಲೆ ಈ ಸ್ವಯಂಭೂ ಲಿಂಗವನ್ನ ಬ್ರಾಹ್ಮಿ ಸ್ವರೂಪಿಯಾದ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಆರಾಧನೆ ಮಾಡಿಕೊಂಡು ಬಂದ್ರು ಅನ್ನುವಂಥದ್ದು ಸಹ ಒಂದು ಕಥೆ ಇದೆ. ಸ್ನೇಹಿತರೆ, ದೇವಾಲಯ ಅದರ ಹೊರಗಡೆಯ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಮತ್ತು ಇಲ್ಲಿಯ ವಾತಾವರಣವೂ ಹಾಗೆ ಅತ್ಯಂತ ಬಹಳ ಶುದ್ಧವಾದಂತಹ ವಾತಾವರಣ ಇರುವಂತಹದ್ದು. ದೇವಾಲಯದ ಮುಂದ್ಗಡೆ ದೃಶ್ಯ ನೋಡಿ, ಪಕ್ಕದಲ್ಲಿ ಅದೇನು ನೀರು ಅಂತ ಕಾಣಿಸ್ತಾ ಇದೆ ಅಲ್ವಾ? ನೀರು ಅಂದರೆ ಅದು ನದಿ. ಅದನ್ನ ಕುಬ್ಜಾ ನದಿ ಅಂತ ಹೇಳಿ ಕರೀತಾರೆ. ಸ್ನೇಹಿತರೆ, ಈ ಬಗ್ಗೆಯೂ
ಒಂದು ಅತ್ಯಂತ ಸುಂದರವಾದಂತಹ ಪುರಾಣದ ಕಥೆ ಇದೆ. ಈ ದೇವಾಲಯಕ್ಕೆ ಅಂಟಿಕೊಂಡೆ ಹರಿತಾ ಇರುವಂತಹ ಈ ಕುಬ್ಜಾ ನದಿಯ ಉಗಮ ಒಂದು ಬಹಳ ವಿಶೇಷ ಕೌತುಕವಾದಂತಹ ಕುತೂಹಲಕಾರಿಯಾದಂತಹ ಕಥೆ ಇದೆ. ಏನು ಅಂತಂದ್ರೆ, ಕೈಲಾಸದಲ್ಲಿ ಎಲ್ಲ ದೇವಾನುದೇವತೆಗಳು ಸೇರಿದಾಗ ಈಶ್ವರ ಇದನ್ನಲ್ಲ, ಪಿಂಗಳೆ ಅನ್ನುವಂಥ ಅತ್ಯಂತ ಸುಂದರಿ ನೃತ್ಯಗಾರ್ತಿಗೆ ನೃತ್ಯವನ್ನ ಮಾಡುವಂತೆ ಹೇಳ್ತಾನೆ. ಸಾಮಾನ್ಯವಾಗಿ ಅತ್ಯಂತ ಸುಂದರಿಯಾದಂತಹ ಈ ನೃತ್ಯಗಾರ್ತಿಯರಿಗೆ, ಸುಂದರ ಸ್ತ್ರೀಯರಿಗೆ ಸ್ವಲ್ಪ ಅಹಂಕಾರ ಇರುತ್ತೆ. ಹಾಗೇನೆ ಇವಳೇನ್ ಮಾಡ್ತಾಳೆ, ಶಿವನನ್ನ ಹಂಗಿಸ್ತಾಳೆ. ನೀನಿರುವಂತ ಈ ತರ ಭಸ್ಮಧಾರಿ, ನೀನ್ ನೋಡಿದ್ರೆ ವೇಷ ರೂಪ ಹೀಗಿದೆ ಅಂತ ಹೇಳಿ ಹಂಗಿಸ್ದಾಗ ನಾನು ಮಾಡೋದಿಲ್ಲ ನೃತ್ಯವನ್ನ ಅಂತೂ ಹೇಳ್ತಾಳೆ. ಅದನ್ನ ಕೇಳಿದಂತಹ ಪಾರ್ವತಿ, ಓ ಇವಳಿಗೆ ಸೌಂದರ್ಯದ ಮದ ಇದೆ ಅಂತ ಹೇಳಿ ನೀನು ಭೂಲೋಕದಲ್ಲಿ ಕುಬ್ಜಳಾಗಿ ಹುಟ್ಟು ಅಂತ ಹೇಳಿ ಶಾಪವನ್ನ ಕೊಡ್ತಾಳೆ. ಆಗ ಸೌಂದರ್ಯದಿಂದ ಗರ್ವಿತಳಾಗಿದ್ದಂತಹ ಪಿಂಗಳೆ ದುಃಖದಿಂದ, ಭಯದಿಂದ, ಪಶ್ಚಾತ್ತಾಪದಿಂದ ಶಾಪ ವಿಮೋಚನೆ ಮಾಡಿದ್ದಾಯಿ ಅಂತ ಹೇಳಿ ಬೇಡ್ಕೊಳ್ತಾಳೆ. ಆಗ ಪಾರ್ವತಿ, ನಾನು ಭೂಲೋಕದಲ್ಲಿ ರೈಫಾಮುನಿಯ ಕೋರಿಕೆಯ ಮೇರೆಗೆ ದೈತ್ಯರನ್ನ ಕೊಲ್ಲೋದಕ್ಕೆ ನಾನು ಅಲ್ಲಿ ಪ್ರತ್ಯಕ್ಷಳಾಗ್ತೇನೆ. ಅಂತಹ ಕಾಲದಲ್ಲಿ ನೀನು ಅಲ್ಲಿ ನದಿಯಾಗಿ ಬರ್ತೀಯ, ನೀನು ನನ್ನ ಸೇವೆಯನ್ನು ನೀನು ಮಾಡಿ ಕೃತಾರ್ಥಳಾಗು, ನಿನ್ನ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳಿ ಅಭಯವನ್ನ ನೀಡ್ತಾಳೆ, ಶಾಪ ವಿಮೋಚನೆಯ ದಾರಿಯನ್ನ. ಹಾಗೇನೆ ಈ ಪಿಂಗಳೆ ಇದ್ದಾಳಲ್ಲ, ಭೂಲೋಕದಲ್ಲಿ ಕುಬ್ಜಳಾಗಿ ಹುಡ್ತಾಳೆ. ಅವಳು ಇಲ್ಲೇ ಇರುವಂತಹ ಸುಪಾರ್ಶ್ವ ಗುಹೆ ಅಂತ ಇದೆ, ನಿಮಗೆ ಮುಂದೆ ತೋರಿಸ್ತೇನೆ. ಆ ಸುಪಾರ್ಶ್ವ ಗುಹೆಯಲ್ಲಿ ತಪಸ್ಸನ್ನು ಮಾಡ್ತಾಳೆ. ಅವಳ ತಪಸ್ಸು ಭಕ್ತಿಯುತವಾಗಿ ಶ್ರದ್ಧಾ ಭಕ್ತಿಯಿಂದ ಕೂಡಿದಾಗ ಅಲ್ಲೇ ಅವಳು ನದಿಯಾಗಿ ಹರ್ಕೊಂಡು ಬರ್ತಾಳೆ. ಸ್ನೇಹಿತರೆ, ಅದು ಹೇಗೆ ಅಂತಂದ್ರೆ, ಈ ತಾಯಿ ಉದ್ಭವ ಲಿಂಗದಲ್ಲಿ ಇರ್ತಾಳಲ್ಲ, ಆ ಪಕ್ಕದ ದೇವಾಲಯದ ಪಕ್ಕದಲ್ಲೇ ಹರ್ಕೊಂಡು ಬರ್ತಾಳೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ ಸ್ನೇಹಿತರೆ, ಈ ಕುಬ್ಜಾ ನದಿ ಇದ್ದಾಳಲ್ಲ, ಇವಳು ಈ ಮಳೆಗಾಲದಲ್ಲಿ ಒಮ್ಮೆ ಉಕ್ಕಿ ಹರಿತಾಳೆ. ಆಗ ನೋಡಿ, ನಿಮಗೆ ದ್ವಾರ ತೋರಿಸ್ತಾ ಇದ್ದೀನಲ್ಲ, ಈ ದ್ವಾರದ ಮೂಲಕ ಒಳಗಡೆ ಪ್ರವೇಶ ಮಾಡ್ತಾಳೆ. ಹಾಗೇನೆ ತಾಯಿ ಇದ್ದಾಳಲ್ಲ ಬ್ರಾಹ್ಮಿ ದೇವಿ, ಅವಳ ಅಲ್ಲಿ ಒಂದು ಉದ್ಭವ ಲಿಂಗ ಅಂತ ಹೇಳಿದ್ನಲ್ಲ, ಅದು ಕಮಲಾಕಾರದಲ್ಲಿದೆ. ಆ ಲಿಂಗದ ಹತ್ರ ಬಂದು ಆ ತಾಯಿಯ ಪಾದವನ್ನ ಸ್ಪರ್ಶಿಸಿ ಅದನ್ನು ತೊಳೆದು ಬಿಟ್ಟು ತಾಯಿಯನ್ನ ಆಶೀರ್ವಾದವನ್ನ ಪಡೆದು ಬಿಟ್ಟು ಈ ಕುಬ್ಜಾ ನದಿ ನಂತರ ಒಂದೆರಡು ದಿನ ಇದ್ದು ಅಥವಾ ಒಂದಿಷ್ಟು ಹೊತ್ತು ಇದ್ದು ಹೊರಟು ಹೋಗ್ತಾಳೆ. ಹೋಗಬೇಕಾದ್ರೆ ಆ ಲಿಂಗಕ್ಕೆ ಹಾಕಿದಂತ ಹೂವನ್ನು ಸಹ ಅದನ್ನ ತೆಗೆದುಕೊಂಡು ಹೋಗ್ತಾಳೆ. ಆಗ ಭಕ್ತಾದಿಗಳು ಇಲ್ಲಿ ಬಂದು ಆ ನೀರು ಬಂದಿರುತ್ತಲ್ಲ ದೇವಾಲಯದ ಒಳಗೆ, ಆಗ ಅಲ್ಲೆಲ್ಲ ಒಳಗಡೆ ಬಂದು ಆ ನೀರಿನಲ್ಲಿ ಮಿಂದುತ್ತಾರೆ. ಆ ಒಂದು ರೀತಿಯ ತೀರ್ಥೋದ್ಭವ ಇದ್ದ ಹಾಗೆ ತಾಯಿಯ ಪಾದವನ್ನ ಸ್ಪರ್ಶಿಸಿರುವಂತಹ ಆ ಕುಬ್ಜಾ ನದಿಯ ನೀರಿನಲ್ಲಿ ಮಿಂದು ಬಿಟ್ಟು ಪುನೀತರಾಗ್ತಾರೆ. ಈ ದೃಶ್ಯ ಇದೆಯಲ್ಲ, ಅತ್ಯಂತ ಮನಮೋಹಕ. ಅಷ್ಟೇ ಅಲ್ಲ, ಇದನ್ನು ನೋಡೋದಕ್ಕೋಸ್ಕರನೇ ಬಹಳ ದೂರದ ಊರುಗಳಿಂದ ಬರ್ತಾರೆ ಭಕ್ತಾದಿಗಳು. ಕಣ್ತುಂಬ ನೋಡುವಂತ ಅತ್ಯಂತ ಪಾವಕವಾದಂತ ಪಾವನವಾದಂತ ದೃಶ್ಯ, ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈಗ ತಾಯಿಯೇ ಬ್ರಾಹ್ಮಿ ದೇವಿಯ ಸುಂದರವಾದಂತಹ ಮೂರ್ತಿ, ಅದು ಲಿಂಗದ ಮೇಲೆ ಪ್ರತಿಷ್ಠಾಪಿಸಲ್ಪಟ್ಟಿದೆ. ನೋಡ್ತಾ ಇದ್ರೆ ಹಾಗೆ ನಾವು ಭಕ್ತಿ ಭಾವದಿಂದ ಕೈ ಮುಗಿದು ನೋಡುವಂತಹ ಸುಂದರವಾದಂತಹ ಮೂರ್ತಿ. ಸ್ನೇಹಿತರೆ, ತಾಯಿಯ ದಿವ್ಯವಾದಂತಹ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ತ್ರಿಕಾಲ ಪೂಜೆ ಅಂದ್ರೆ ಈ ವಿಜಯಾಗಮ ಪದ್ಧತಿಯಂತೆ ಇಲ್ಲಿ ಪೂಜೆ ನಡೆಯುತ್ತೆ ಸ್ನೇಹಿತರೆ. ಇಲ್ಲಿರುವಂತ ವಿಶೇಷವೇ ಹಾಗೆ ಚಂಡಿಕಾ ಯಾಗ, ಕ್ಷೀರಾಭಿಷೇಕ, ಕುಂಕುಮಾರ್ಚನೆ, ಹಾಗೆ ಭಕ್ತಾದಿಗಳು ದೊಡ್ಡ ದೊಡ್ಡ ಭಕ್ತಾದಿಗಳು ಇಲ್ಲಿ ಶತಚಂಡಿಕಾ ಯಾಗವನ್ನ ಸಹ ಭಕ್ತಿಯುತವಾಗಿ ನಡೆಸುವಂತಹ ಕ್ರಮ ಇದೆ.
ಈ ದೇವಾಲಯದ ವಿಶೇಷವೇ ಹಾಗೆ. ಪ್ರತಿ ವರ್ಷ ಚೈತ್ರ ಬಹುಳ ಮೂಲ ನಕ್ಷತ್ರದಲ್ಲಿ ಅಂದ್ರೆ ಏಪ್ರಿಲ್ ಮಾಹೆಯಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತೆ ಸ್ನೇಹಿತರೆ. ಆ ಕಾಲದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಆಸಕ್ತರು, ಭಕ್ತರು ಬಂದು ಈ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಪೂಜಾ ಕೈಂಕರ್ಯದಲ್ಲಿ ಅವರು ಭಾಗವಹಿಸ್ತಾರೆ, ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ಈ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿರುವಂತ ಬಹಳ ಇನ್ನೊಂದು ದೊಡ್ಡ ವಿಶೇಷವಾದದ್ದು ಏನು ಅಂತಂದ್ರೆ, ನೋಡಿ ಉದ್ಭವ ಲಿಂಗ ಇದೆಯಲ್ಲ, ಈ ಲಿಂಗಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಂಪು ಮಣ್ಣು ಅದನ್ನ ಲೇಪಿಸ್ತಾರೆ. ಯಾವಾಗ? ಏಕಾದಶಿ, ಪ್ರತಿ ಏಕಾದಶಿಯಲ್ಲಿ ಅದನ್ನ ಆ ಲಿಂಗಕ್ಕೆ, ಅದು ಕಮಲಾಕಾರದಲ್ಲಿದೆ, ತಾವು ನೋಡ್ತಾ ಇದ್ದೀರಿ ಅಲ್ವಾ. ಅದಕ್ಕೆ ಸುತ್ತ ಈ ಕೆಂಪು ಮಣ್ಣನ್ನು ಅಥವಾ ಈ ಹುತ್ತದ ಮಣ್ಣು ಅಂತಾರಲ್ಲ, ಅದನ್ನ ಪ್ರತಿ ಏಕಾದಶಿಯಲ್ಲಿ ಲೇಪಿಸ್ತಾರೆ. ಹಾಗೆ ಹಳೆಯ ಮಣ್ಣನ್ನ ಅದರ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡುವಂಥದ್ದು. ಈ ಕೆಂಪು ಮಣ್ಣಿನ ಪ್ರಸಾದ ಇದೆಯಲ್ಲ ಸ್ನೇಹಿತರೆ, ಎಂತಹ ರೋಗ ಇರಲಿ ಅದು ವಾಸಿಯಾಗತ್ತೆ ಇದನ್ನು ಹಚ್ಕೊಳ್ಳೋದ್ರಿಂದ. ಸ್ನೇಹಿತರೆ, ಹಾಗೇನೆ ಇಲ್ಲಿ ಜಾನುವಾರುಗಳಿಗೆ ಬರುವಂತಹ ಎಲ್ಲ ತರದ ರೋಗಗಳನ್ನ ಈ ಬ್ರಾಹ್ಮಿ ದೇವಿ ಪರಿಹರಿಸ್ತಾಳೆ. ಆದ್ರಿಂದಲೇ ಈ ತಾಯಿಗೆ ರೈತಾಪಿ ಜನರು ಪ್ರೀತಿಗಾಗಿ, ಭಕ್ತಿಗಾಗಿ ಹಾಲು ತುಪ್ಪಗಳನ್ನ ಅರ್ಪಿಸುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ. ಹಾಗೇನೆ ಇಲ್ಲೂ ನಾಗತೀರ್ಥ, ಅಲ್ಲೂ ಅಷ್ಟೇ, ಅಲ್ಲಿ ಸ್ನಾನ ಮಾಡಿ ಅದರಿಂದ ಈ ಸರ್ಪ ಬಾಧೆ ಎಲ್ಲ ಗುಣಮುಖವಾಗುತ್ತದೆ ಅನ್ನುವಂತಹ ಮಾತು ಇದೆ ಸ್ನೇಹಿತರೆ. ಹೀಗೆ ಈ ತಾಯಿ ಬ್ರಾಹ್ಮಿ ದೇವಿ, ಈ ಬ್ರಾಹ್ಮಿ ದೇವಿ ಅನ್ನುವಂತಹ ದೇವಾಲಯ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಹಿಷಮರ್ದಿನಿ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಹೀಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುವಂತಹ ತಾಯಿ ಜಗನ್ಮಾತೆಯ ದೇವಸ್ಥಾನಗಳಿದ್ರು, ಈ ಬ್ರಾಹ್ಮಿ ಅನ್ನುವಂತಹ ದೇವಿಯ ದೇವಸ್ಥಾನ ಇರುವಂತಹದ್ದು ಇಲ್ಲೇ ಸ್ನೇಹಿತರೆ. ಇಲ್ಲಿ ಇರುವಂತ ಮತ್ತೊಂದು ವಿಶೇಷ ಅಂತಂದ್ರೆ, ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಉಳಿಸ್ಕೊಳ್ಳೋದಕ್ಕೆ ವಸತಿ ಗೃಹ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಊಟದ ವ್ಯವಸ್ಥೆಯನ್ನ ಭಕ್ತಾದಿಗಳಿಗೆ ದೇವಾಲಯದವರು. ಸ್ನೇಹಿತರೆ, ಇಲ್ಲಿ ಪರಿವಾರದ ದೇವತೆಗಳು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಇರಬಹುದು ನೋಡಿ, ಸುಬ್ರಹ್ಮಣ್ಯ. ಹಾಗೇನೆ ಶಿವನ ದೇವಸ್ಥಾನ ಗುಡಿ. ಅನಂತರ ಇರುವಂತಹದ್ದು ತಾವು ನೋಡ್ತಾ ಇದ್ದೀರಿ ಆಂಜನೇಯ ಸ್ವಾಮಿಯ ದೇವರು. ಹಾಗೇನೆ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಗುಂಡತ್ತಾಯ ದೈವದ ಗುಡಿ ಇರುವಂತಹದ್ದು. ಹಾಗೇನೆ ಇಲ್ಲಿರುವಂತಹದ್ದು ನೋಡಿ, ಮತ್ತೆ ವಿಷ್ಣುವಿನ ದೇವಸ್ಥಾನ ಇದೆ, ವಿಷ್ಣುವಿನ ಗುಡಿ ಇದೆ, ಹಾಗೆ ಸುಬ್ರಹ್ಮಣ್ಯ. ಹೀಗೆ ಇಲ್ಲಿರುವಂತಹ ಈ ಪ್ರಾಂಗಣದಲ್ಲಿ ಹೊಸಮ್ಮ, ಹಾಗೆ ನವಗ್ರಹಗಳು, ಹೀಗೆ ಇಲ್ಲಿ ಎಲ್ಲ ಪರಿವಾರದ ದೇವತೆಗಳು ಇರುವಂತಹದ್ದು ಈ ಕ್ಷೇತ್ರದ ಮಹಿಮೆಗೆ ಸಾಕ್ಷಿ ಅನ್ನಿಸಿಕೊಂಡಿದೆ. ಸ್ನೇಹಿತರೆ, ನಾವು ಅತ್ಯಂತ ಈ ರಮ್ಯವಾದಂತಹ ರಮಣೀಯವೆನಿಸಿರುವಂತಹ ದೇವಾಲಯದ ನೋಡುವಂತಹದ್ದು ನೋಡಿ. ಹಿಂದ್ಗಡೆ ಬೆಟ್ಟ ಗುಡ್ಡ ಕಾನನ, ಮುಂದ್ಗಡೆ ದೇವಾಲಯದ ದೃಶ್ಯವನ್ನ ತೋರಿಸ್ತಾ ಇದ್ದೇನೆ. ಎಷ್ಟು ವಿಶಾಲವಾಗಿದೆ ಅನ್ನೋದನ್ನ ತಾವು ಇಲ್ಲಿ ನೋಡಬಹುದು. ಸ್ನೇಹಿತರೆ, ಈ ದೇವಾಲಯದ ಮತ್ತೊಂದು ವಿಶೇಷ ಅಂತಂದ್ರೆ, ಈ ದೇವಾಲಯದಿಂದ ಮೊದಲೇ ಹೇಳ್ತಲ್ಲ 2 ಕಿಲೋಮೀಟರ್ ದೂರದಲ್ಲಿ ಸುಪಾರ್ಶ್ವ ಅನ್ನುವಂತಹ ಗುಹೆ ಇದೆ ಅನ್ನುವಂಥದ್ದನ್ನು ತಮಗೆ ನಾನು ಹೇಳಿದ್ದೆ ನೋಡಿ. ಅದನ್ನೇ ಅಲ್ಲಿ ಆದಿಸ್ಥಳ ಗುಹಾಲಯ ಕಮಲಶಿಲೆ ಅನ್ನುವಂತಹ ಬೋರ್ಡ್ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿರುವಂತಹ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಪ್ರಾಕೃತಿಕ ಗುಹೆ ಇದೆ ಸ್ನೇಹಿತರೆ. ಆ ಗುಹೆ ಹೇಗಿದೆ ಅಂತಂದ್ರೆ, ಈ ಗುಹೆಯಿಂದ ಪುರಾಣ ಪ್ರಸಿದ್ಧವಾದಂತಹ ಕಾಶಿಗೆ ಹೋಗಬಹುದಿತ್ತು ಹಿಂದೆ ಅಂತ. ಅಷ್ಟೇ ಅಲ್ಲ,
ಇದು ಈ ಗುಹೆಯ ಮೇಲ್ಗಡೆ, ಇದು ಒಂದು ರೀತಿ ಒಳಗಡೆ ಜಂಬಟ್ಟಿಗೆ ಮೇಲ್ಗಡೆಯಿಂದ ಇರುವಂತ ಗುಹೆ, ಪ್ರಾಕೃತಿಕ ನೈಸರ್ಗಿಕ ಗುಹೆ ನೀವು ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ಈ ಗುಹೆಯಲ್ಲಿ ನಾವು ಕಾಲಭೈರವ, ನಂದಿಯ ವಿಗ್ರಹಗಳನ್ನ ಇರೋದನ್ನ ನಾವು ನೋಡ್ತೇವೆ ಸ್ನೇಹಿತರೆ. ಈ ಗುಹೆಯಲ್ಲಿ ಈ ಜೋಗಿ ಪರಂಪರೆಯವರು ಇಲ್ಲಿ ಪೂಜೆಯನ್ನ ನಡೆಸ್ತಾ ಇರ್ತಾರೆ. ಈ ಶಾಪಗ್ರಸ್ತೆ ಅಂತ ನಾನು ಹೇಳಿದ್ನಲ್ಲ ಪಿಂಗಳೆ, ಅದೇ ನೃತ್ಯಗಾರ್ತಿ, ಅವಳು ಸಹ ಇಲ್ಲೇ ತಪಸ್ಸು ಮಾಡಿದ್ಲು ಅಂತ ಹೇಳಿ, ಇಲ್ಲೇ ನದಿಯಾಗಿ ಹರಿದು ಅನ್ನುವಂಥದ್ದು ಸಹ ನಾನು ನಿಮಗೆ ಹಿಂದೆನೆ ಹೇಳಿದ್ದೆ. ಸ್ನೇಹಿತರೆ ನೋಡಿ, ಇದರ ಮೇಲ್ಗಡೆ ದೊಡ್ಡ ಗಿಡ ಮರ, ದೊಡ್ಡ ದೊಡ್ಡ ಮರಗಳೇ ಬೆಳೆದಿದೆ, ಕಾನನವೇ ಇದೆ. ಆದರೆ ಅವು ಯಾವುದು ಬೇರುಗಳು ಸಹ ಈ ಗುಹೆಯ ಒಳಗಡೆ ಬಂದಿಲ್ಲ. ಇದು ಗುಹೆ ಇದೆಯಲ್ಲ, ಒಳಗಡೆ ಹೋಗ್ತಾ ಹೋಗ್ತಾ ಕಿರಿದಾಗ್ತಾ ಆಮೇಲೆ ಬಹಳ ದೂರ ಹೋಗ್ಬೇಕು. ಇದಕ್ಕೆ ನಾವು ಹಾಗೇನೆ ಪ್ರವೇಶ ಮಾಡೋ ಹಾಗಿಲ್ಲ, ಅಲ್ಲಿರೋರ ಸಹಕಾರ ಪಡೆದುಬಿಟ್ಟು ಈ ಗುಹೆಯೊಳಗೆ ಸ್ವಲ್ಪ ದೂರ ಹೋಗಬಹುದು. ಆದರೆ ನಂತರ ಹೋಗೋಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬರ್ತಾ ಬರ್ತಾ ಗುಹೆ ಅನ್ನುವಂಥದ್ದು ಬಹಳ ಭಯಾನಕವಾಗಿರುತ್ತೆ. ಈಗ ಅಲ್ಲಿಗೆ ಹೋಗುವಂಥದ್ದು ಅಂದ್ರೆ ಕಾಶಿ ಗೀಶೆ ಅಂತ ಇದರಿಂದ ಈಗ ಹೋಗಕ್ಕಾಗೋದಿಲ್ಲ. ಆದ್ರೆ ಈ ಗುಹೆ ಇದೆಯಲ್ಲ, ಒಂಥರ ಈ ಪ್ರಾಕೃತಿಕ ನೈಸರ್ಗಿಕ ಗುಹೆಯನ್ನು ನೋಡಿದಾಗ ಅಬ್ಬಬ್ಬ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಇದು ಈ ಪರಿಸರ ಪ್ರೇಮಿಗಳು ಇದ್ದಾರಲ್ಲ, ಅಥವಾ ಈ ಸಾಹಸಿಗರು ಇದ್ದಾರಲ್ಲ, ಅಷ್ಟೇ ಅಲ್ಲ, ಈ ಭಕ್ತರುಗಳು ಸಹ ನೋಡುವಂತಹ ಸುಂದರವಾದಂತಹ ತಾಣ ಆಗಿದೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇಲ್ಲಿ ಹಿಂದೆ ಹುಲಿ ವಾಸವಾಗಿತ್ತು ಅಂತ. ಈ ಜಾತ್ರೋತ್ಸವ ಇಂಥ ಸಮಯದಲ್ಲಿ ಹುಲಿ ಕಾಣಿಸ್ಕೊಳ್ತಾ ಇತ್ತು ಅಂತ ಒಂದು ಪ್ರತೀತಿಯೂ ಇದೆ. ಅಂದ್ರೆ ದೇವಿಯ ವಾಹನ ಹುಲಿ ಇಲ್ಲಿ ಇತ್ತು. ಜಗನ್ಮಾತೆಯಾದಂಥ ಬ್ರಾಹ್ಮಿ ದೇವಿ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಕುಬ್ಜಾ ನದಿಯ ಪಕ್ಕದಲ್ಲಿದ್ರೆ ಇಲ್ಲಿ ಹುಲಿ ಇತ್ತು ಅಂತ. ಇಂತಹ ಕಾರಣಿಕ ಕ್ಷೇತ್ರವನ್ನು ನೋಡುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ. ಆದ್ರಿಂದ ತಾವು ಅಗತ್ಯವಾಗಿ ಕಮಲಶಿಲೆಯ ದುರ್ಗಾ ಪರಮೇಶ್ವರಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನವನ್ನು ಸಂದರ್ಶಿಸಬೇಕು.